ನಾವೇನೇ ಜಿಮ್ಗೆ ಹೋಗದೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಜಿಮ್ಮಲ್ಲಿರೋ ಥರ ದೊಡ್ಡ ದೊಡ್ಡ ಮಿಷಿನ್ಸ್ಗಳು ನಮಗೆ ಬೇಕಾಗಿಲ್ಲ, ಆದರೆ ಸಣ್ಣ ಸಾಮಾನುಗಳು ಬೇಕಾಗುತ್ತೆ. ಸಾಮಗ್ರಿಗಳು ಇಲ್ಲ ರೀ, ಇದೆಲ್ಲ ಬೇಕಾಗುತ್ತೆ ರೀ. ಮೊದಲನೇದು ರೆಗ್ಯುಲರ್ ಆಗಿ ನಿಮ್ಮ ಬಾಡಿ ವೆಯ್ಟ್ನ ಟ್ರ್ಯಾಕ್ ಮಾಡೋದಕ್ಕೆ ಒಂದು ವೇಯಿಂಗ್ ಸ್ಕೇಲ್ ಬೇಕಾಗುತ್ತೆ. ಎರಡನೇದು ಡೈಲಿ ನಮ್ಮ ಕ್ಯಾಲೋರಿ ಇಂಟೆಕ್ನ ಟ್ರ್ಯಾಕ್ ಮಾಡೋದಕ್ಕೆ ಈ ರೀತಿಯ ಒಂದು ಫುಡ್ ವೇಯಿಂಗ್ ಸ್ಕೇಲ್ ಬೇಕಾಗುತ್ತೆ. ಮೂರನೇದಾಗಿ ನೀವು ತೊಗೊಳ್ಬೇಕಾಗಿರೋದು ಒಂದು ವಾಕಿಂಗ್ ಆರ್ ರನ್ನಿಂಗ್ ಶೂ ರೀ. ತುಂಬ ಜನ ಬರೀ ಚಪ್ಪಲಿ ಹಾಕೊಂಡು ವಾಕ್ ಮಾಡ್ತಾ ಇರ್ತೀರಾ. ಚಪ್ಪಲಿ ಹಾಕೊಂಡು ನೀವು ತುಂಬ ಹೊತ್ತು ವಾಕ್ ಮಾಡಿದ್ರೆ ನಿಮ್ಮ ಪಾದಗಳು ನೋವು ಬರುತ್ತೆ. ಸೊ ಆದ್ರಿಂದ ಒಂದು ಬೇಸಿಕ್ ಆಗಿರುವಂಥ ಒಂದು ರನ್ನಿಂಗ್ ಆರ್ ವಾಕಿಂಗ್ ಶೂನ ಪರ್ಚೇಸ್ ಮಾಡಿ. ನಾಲ್ಕನೇದಾಗಿ ನಮಗೆ ಬೇಕಾಗಿರೋದು ಈ ರೀತಿಯ ಒಂದು ಮೆಜರ್ಮೆಂಟ್ ಟೇಪ್ ರೀ. ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕೆಲವೊಂದ್ಸಲ ನಮ್ಮ ಬಾಡಿ ವೆಯ್ಟ್ ಕಮ್ಮಿ ಆಗಿಲ್ಲ ಅಂದ್ರೂ ನಮ್ಮ ಹಿಪ್ ಸೈಜ್ ಎಲ್ಲ ಕಮ್ಮಿ ಆಗಿರುತ್ತೆ. ಸೊ ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ಈ ರೀತಿಯ ಒಂದು ಮೆಜರ್ಮೆಂಟ್ ಟೇಪ್ ಬೇಕಾಗುತ್ತೆ. ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯ ಶುರುವಲ್ಲೇ ನಿಮ್ಮ ಬಾಡಿಯ ಈ ಪಾರ್ಟ್ಸ್ನೆಲ್ಲನೂ ಮೆಜರ್ ಮಾಡಿ ಬರೆದಿಟ್ಕೊಂಡ್ಬಿಡಿ. ಈ ವೆಯ್ಟ್ ಲಾಸ್ ಜರ್ನಿಲಿ ಕೊನೆಯದಾಗಿ ನಮಗೆ ಬೇಕಾಗೋದು ಈ ರೀತಿಯ ಒಂದು ರೆಸಿಸ್ಟೆನ್ಸ್ ಬ್ಯಾಂಡು. ಮಸಲ್ ಬಿಲ್ಡ್ ಮಾಡೋದಕ್ಕೆ ಈ ಬ್ಯಾಂಡ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದನ್ನ ಇಟ್ಕೊಂಡು ಹೇಗೆ ಎಕ್ಸರ್ಸೈಸ್ ಮಾಡೋದು ಅಂತೆಲ್ಲ ಮುಂದಕ್ಕೆ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡಯಟ್ನ ನೀವೇ ಹೇಗೆ ಪ್ಲಾನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಪರ್ಸನಲಿ ನಾನು ಯೂಸ್ ಮಾಡೋಂಥ ಪ್ರಾಡಕ್ಟ್ನ ಲಿಂಕ್ ಬೇಕು ಅಂದರೆ ನಮಸ್ಕಾರ ಅಂತ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ ಲಿಂಕ್ನ ನಿಮಗೆ DM ಮಾಡ್ತೀನಿ. ಮತ್ತೆ ಸಿಗೋಣ.